ಆಯಿತು ಅಂತ ಯಾರಿಗೋ ಫೋನ್ ಮಾಡಿ ಆಯಿತು ಅಂದರೆ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಬೇಕು. KA3027 ಅಂದರೆ ಅವನು ಇದು ಗಾಡಿ ಯಾವುದು ಗೊತ್ತಾ, ನಜರ್ಬಾದಲ್ಲಿ ಒಂದು ಇಬ್ಬರು ಹುಡುಗಿರು ಕಿರಿಕ್ ಮಾಡಿದ್ರಲ್ಲ, ಸೊ ಅದರ ರಿಲೇಟೆಡ್. ಸ್ಟಾಫ್ ಇರಬೇಕು, ಯಾವುದು KSRTC ಸ್ಟಾಫ್. ಅವನು ಬ್ಯಾಗಿಗೆಲ್ಲ ಅದೇ ಹಾಕೊಂಡವನು, ಹಣೆ ಬೇರೆ ಒಂದು ಅಂಟಿಸ್ಕೊಂಡಿಲ್ಲ ಅಷ್ಟೇ. ಮೊಬೈಲ್ ಬೈಕ್ ಏನೋ ಗಾಡಿ ಚಾರ್ಜ್ ಮಾಡೋಕ್ಕೆ ಎಷ್ಟು ಒದ್ದಾಡ್ತಾ ಇರ್ತದೆ, ಬೇಕಂತ ಮಾಡ್ತಿರೋದು. ಆ್ಯಕ್ಚುಲಿ ಇಬ್ಬರು ಹುಡುಗಿರು ಮುಖ ಕವರ್ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ಸೇಮ್ ರಿಲೇಟೆಡ್ ಮೊಬೈಲ್ನ ಹೇಳಿಲ್ವಾ ಈಗಾಗಲೇ ನಜರ್ಬಾದಲ್ಲಿ ಇಬ್ಬರು ಹುಡುಗಿರು ಮಾತಾಡಿದ್ರು, ಕಿರಿಕ್ ಮಾಡ್ತಾರಲ್ಲ ಅದ್ರ ರಿಲೇಟೆಡ್ ಅಂತ. ಸೊ ಅದೇ ಸರಿ, ಹುಡುಗಿರು ಮತ್ತೆ ಹೋಗ್ತಾ ಇರೋದು. ಇಬ್ಬರು ಮುಸ್ಲಿಮ್ಸ್ ಇರ್ಬೋದು ಅಂತ ಅಂದ್ಕೊಳ್ತೀನಿ, ಯಾರಾದರೂ ಆಗಲಿ ಹೋಗ್ಲಿ, ಹುಡುಗಿರು ಮತ್ತೆ ಹೋಗಿ. ಆ್ಯಕ್ಚುಲಿ ನಾನು ಈ ಸ್ಪಾಟಲ್ಲಿ ಅವ್ರನ್ನ 3ನೇ ಸರಿ ನೋಡ್ತಾ ಇರೋದು. ಈ ಕಡೆಯಿಂದ ಒಂದು ಸರಿ ಹೋದರು, ಪುನಃ ಬ್ಯಾಟ್ರಿ ಕತೆ ಆದಮೇಲೆ ಪುನಃ ಆ ಕಡೆಯಿಂದ ಬಂದರು, ಪುನಃ ಹೇಗೆ ಈ ಕಡೆಯಿಂದ ಹೋಗ್ತಾ ಇರೋದು. ಇನ್ನು ಬಹುಶಃ ಸೆಪ್ಟೆಂಬರ್ 2022 ಮಹೇಶ್ ಎಲ್ಲ ವೀಡಿಯೋ ಅದರದ್ದು ಐಡೆಂಟಿಟಿ ಫಾರ್ಮುಲಾ ಅವನ ಕೈಲಿ. ಇದು ಅದೇ ವೀಡಿಯೋಗೆ ರಿಲೇಟೆಡ್. ಇದು ಮ್ಯಾಕ್ಸ್ ಮಂಜುಳ, ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ ಅವ್ರ ಬಾಲಂಗೋಚಿ, ಅಂದರೆ ನಮ್ಮ ಚಿಕ್ಕಮ್ಮನ ಆಶೀರ್ವಾದದಿಂದ ಅವ್ರು ಹಂಗೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಅದು ಕರ್ನಾಟಕ ಬ್ಯಾಂಕಿಂದ ಏನೋ ದುಡ್ಡು ತೊಗೊಂಡು ಏನೋ ದುಡ್ಡು ಟ್ರಾನ್ಸಾಕ್ಷನ್ ಮಾಡಿದ್ರು ಒಟ್ಟಲ್ಲಿ. ಆ ಅಮ್ಮ ಹುಡುಗಿಗೆ ದುಡ್ಡು ಕೊಡೋದು ಏನೋ ಒಂದು ಕೆಲಸ ಮಾಡಿದ್ರು. ಅಂದರೆ ಮ್ಯಾಕ್ಸ್ ಮಂಜುಳ ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ ಅವ್ರ ರಿಲೇಟೆಡ್ ಅದು. ಅಂದರೆ ಅವರ ಪವರ್ಡ್ ಬೈ ಚಿಕ್ಕಮ್ಮ. ಈ ವೀಡಿಯೋ ಸ್ಟೋರಿ ನಡೀತಾ ಇದೆಯಲ್ಲ, ಅದು ಅವ್ರ ಪವರ್ಡ್ ಬೈ ಚಿಕ್ಕಮ್ಮ, ನಮ್ಮ ಚಿಕ್ಕಮ್ಮ ಮಂಜುಳಾಯಿಂದ ಪವರ್ಡ್ ಬೈ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು. ಅಲ್ಲಿ ಇಬ್ಬರು ಹುಡುಗಿರು ಹೋಗ್ತಿದ್ದಾರಲ್ಲ, ಖಾರ ಪೊಂಗಲ್ ಕತೆ ಅದು. ಆದರೆ ನಜರ್ಬಾದಲ್ಲಿ ಇಬ್ಬರು ಹುಡುಗಿರ ಜೊತೆ ಜೋರು ಮಾಡ್ತಾರಲ್ಲ, ಗಾಡಿ ತಗೊಬಂದು ಗುದ್ದುಬಿಟ್ಟು, ಸೊ ಅದಕ್ಕೆ ರಿಲೇಟೆಡ್. ಪಾರ್ಕಲ್ಲಿ ಇಬ್ಬರು ಹುಡುಗಿರಿದ್ರು, ಅವ್ರನ್ನ ಕವರ್ ಮಾಡಬೇಕಿತ್ತು, ಬಾಡಿಲ್ಲ ಸುಗ್ದೆ ಬಂದುಬಿಟ್ಟೆ. ಆ್ಯಕ್ಚುಲಿ ಆ ಹುಡುಗಿರು ನಜರ್ಬಾದಲ್ಲಿ ಕಿರಿಕ್ ಮಾಡ್ಕೊಂಡು ಹೋಗ್ತಾರಲ್ಲ, ಅದಾದ ನಂತರ ಇದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಇಬ್ಬಿಬ್ಬರು ಹುಡುಗಿರು, ಆ ಹುಡುಗಿರು ಏನು ಮಾಡಿದ್ರು ಇವಾಗ ಅಂದರೆ, ಆ ಕಾಂಪೌಂಡ್ ಬ್ಯಾರಿಕೇಡ್ ಇದೆಯಲ್ಲ ಅದು ಆಡ್ಕೊಂಬಂದರು. ಗೋಡೆಗಳು ಚಿಕ್ಕ ಚಿಕ್ಕ ಗೋಡೆಗಳು ನಿಲ್ಸಿದಾರಲ್ಲ ಬ್ಯಾರಿಕೇಡ್ ಥರ, ಸೊ ಅದು ಆಡ್ಕೊಂಬಂದರು. ಎಲ್ಲಾರು ಆಡ್ಕೊಬರಲಿ, ಬೇಡ ಅಂತ ಹೇಳ್ತಿಲ್ಲ. ಅವರಲ್ಲಿ ಹೇಳಕೊಟ್ಟಿರೋದೇನೆಂದರೆ, ಇಬ್ಬರು ಹುಡುಗಿರು ನಜರ್ಬಾದಲ್ಲಿ ಕಿರಿಕ್ ಮಾಡ್ತಾರಲ್ಲ, ಅದಾದ ನಂತರ ಅದು ಐಡೆಂಟಿಟಿ ಫಾರ್ಮುಲಾ ಕ್ರಿಯೇಟ್ ಮಾಡ್ಕೊಂಡವ್ರೆ. ಐಡೆಂಟಿಟಿ ಫಾರ್ಮುಲಾ ಕ್ರಿಯೇಟ್ ಮಾಡಿಕೊಂಡು ಮುಂದ್ಗಡೆ ಕ್ರಿಕ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ನೋಟಿಸ್ ಮಾಡಿದ್ದೀನಿ, ಯಾವುದು ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ರೆಕಾರ್ಡ್ ಮಾಡ್ತಾ ಇರೋದು. ಜೋಡಿ ಹುಡುಗಿಯರದು ಪವರ್ ಕಟ್ ಆಗಿದೆ, ಚಾರ್ಜ್ ಮಾಡ್ಕೊಳ್ಳೋಕೆ ಆಪ್ಷನ್ ಇಲ್ಲ, ಕರೆಂಟ್ ಇದೆ, ಅಲ್ಲಿ ಡಿಸ್ಪ್ಲೇ ಓಡಾಡ್ಲಾಗ್ತಿದೆ.